ಏನು ಅಮ್ಮನವ್ರು ತೆಪ್ಪಗಾಗ್ಬಿಟ್ಟಿದ್ದೀರಾ? ನಿಮ್ಮ ಅಕ್ಕನ ಮಗಳ ಮದುವೆ ಮುರಿದು ಬಿತ್ತು ಅಂತ ಬೇಜಾರಾ? ಮಾತಾಡಬೇಡಿ, ನೀವು ಕುಡ್ಕೊಂಡು ಬಂದಿದ್ದೀರಾ? ಸಂತೋಷಕ್ಕೂ ದುಃಖಕ್ಕೂ ಒಂದೇ ಪರಿಹಾರ, ಮದಿರ. ಏನು ವಿರೂಪಾಕ್ಷ ಶಾಸ್ತ್ರಿಗಳ ಬೀಗರಾಗ್ತೀವಿ ಅಂತ ಬೀಗಿದ್ದೇ ಬೀಗಿದ್ದು. ಏನು ದುರಾಂಕಾರ, ಏನು ದಿಮಾಕೋ. ಈಗ ಬಾಲ ಮುದ್ರಕೊಂಡು ನಾಯಿ ಆಗಿದ್ದಾನೆ ನಿಮ್ಮ ಬಂಡು ಭಾವ ಶೇಖರಿ. ಹೊಟ್ಟೆಗೆ ಹಾಲು ಸುರಿದಂಗಾಯ್ತೇನೋ ನಿಮಗೆ? ಇದನ್ನೇ ಕಾಯ್ತಾ ಇದ್ರಿ? ಹಾಲಲ್ಲ ಕಣೆ, ಆಲ್ಕೋಹಾಲು. ಏನೇ ಆದರೂ ನಾನು ಸುರ್ಕೊಳ್ಳೋದು ಆಲ್ಕೋಹಾಲು. ಯಾರಿಗೆ ಗೊತ್ತು? ಆಗೋದೆಲ್ಲ ಒಳ್ಳೇದಕ್ಕೆ. ಸುಂದರಿಗೆ ಇನ್ನೂ ಒಳ್ಳೆ ಸಂಬಂಧ ಸಿಗ್ಬೋದು, ಅವಳು ಇನ್ನೂ ದೊಡ್ಡ ಮನೆ ಸೇರ್ಬೋದು. ಅವಳಿಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ ಕಣೆ. ಅಮ್ಮನವರನ್ನ ಅಷ್ಟೊಂದು ಹೀಯಾಳಿಸ್ತಾಳೆ, ದೇವ್ರನ್ನ ಎದುರಾಕೊಂಡು ಬದುಕಕ್ಕಾಗುತ್ತೇನೆ? ಆದರೂ ಆ ವಿರೂಪಾಕ್ಷ ಶಾಸ್ತ್ರಿಗಳು ಮದುವೆನ 2 ದಿನ ಬಿಟ್ಟು ಯಾಕೆ ರದ್ದು ಮಾಡಿದ್ರು? ಯಲ್ಲಮ್ಮ ದೇವಿ ಎಸ್ಟೇಟಲ್ಲಿ ಬಂಗಾರಿನ ಸುಂದರಿನ ನೋಡಿದ ದಿನವೇ ಮದುವೆನ ರದ್ದು ಮಾಡ್ಬೋದಾಗಿತ್ತಲ್ಲ. ಇದನ್ನ ನೀವು ನಿಮ್ಮ ವಿರೂಪಾಕ್ಷ ಶಾಸ್ತ್ರಿಗಳನ್ನೇ ಕೇಳಿ. ನಾನು ಅಕ್ಕನ ಮನೆಗೆ ಹೋಗಿ ಬರ್ತೀನಿ. ಏನೋ ಇನ್ನೊಂದು ಗಂಡು ನೋಡಿದ್ದೀರಾ ಸುಂದರಿಗೆ? ನಿಮ್ಮ ಅಕ್ಕನ ಸಂಸಾರ ಉದ್ಧಾರ ಮಾಡಿದ್ದಾಯ್ತು, ಈಗ ಸುಂದರಿ ಬದುಕನ್ನು ಉದ್ಧಾರ ಮಾಡಕ್ಕೆ ಹೊರಟಿದ್ದೀರೇನೋ? ಯಾರನ್ನ ಯಾರು ಉದ್ಧಾರ ಮಾಡೋಕ್ಕಾಗಲ್ಲ. ನಿಮ್ಮನ್ನೇ ಸರಿ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ, ಇನ್ನು ಬೇರೆಯವ್ರನ್ನೇನು ಉದ್ಧಾರ ಮಾಡಲಿ? ಅಕ್ಕನ ಮನೇಲಿ ಎಲ್ಲರೂ ಬೇಜಾರಲ್ಲಿದ್ದಾರೆ. ಊಟ ತಿಂಡಿ ಏನೂ ಮಾಡ್ಕೊಂಡಿರಲ್ಲ. ನಾನು ಹೋಗಿ ಅಡುಗೆ ಮಾಡಿಟ್ಟು ಬರ್ತೀನಿ. ಹಾಗೆ ಬಾವನ್ ಬೂಜಕ್ಕೋರ್ಗಿ ಹೋಗ್ಲಿ ಬಿಡಿ ಬಾವ, ಆಗಿದ್ದೆಲ್ಲ ಆಗೋಯ್ತು ಅಂತ ಓಲೈಸ್ಬೇಕಲ್ಲ. ನೀವು ನಿಮ್ಮ ಮಾತು ಎಲ್ಲದೂ ಅಸಹ್ಯ ತರಿಸುತ್ತೆ ನನಗೆ. ಹೋಗಲ್ಲ ಬಿಡಿ. ಅವ್ರವ್ರ ಶಿಲ್ವೆನ ಅವ್ರವರೇ ಹೊರಬೇಕು, ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಬಿಡು. ಇವಳೇನೋ ಹೋಗಿ ಉದ್ಧಾರ ಮಾಡ್ತಾಳಂತೆ. ಎಲ್ಲಿ ಪತಿ ಸೇವೆ ಮಾಡಿ ನೇರ ಸ್ವರ್ಗಕ್ಕೆ ಹೋಗ್ತೀರಾ? ಈ ಶಾಸ್ತ್ರಿಗಳ ಆಳ ಉದ್ದನೆ ಅಳಿಯೋಕ್ಕಾಗ್ತಾ ಇಲ್ವಲ್ಲ. ಎಲ್ಲ ಲೆಕ್ಕಾಚಾರ, ಒಳಗೆ ಮಸಲತ್ತು, ಏನು ಹೊರಗೆ ಬಿಟ್ಕೊಡಲ್ವಲ್ಲ. ಭಾವ, ದೇವಸ್ಥಾನದ ಪ್ರಸಾದ ಕೆಲಸಕ್ಕೂ ಹೋಗದೆ ಇಲ್ಲೇನು ಮಾಡ್ತಾ ಇದ್ದೀರಿ? ಮನೇಲೂ ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ವಂತೆ ನೀವು? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಲ್ವಾ ಭಾವ? ಆ ಅಲ್ಪಾಯುಷಿ ಗಂಡನ ಕಟ್ಕೊಂಡು ವಿಧವೆ ಆಗೋದಕ್ಕಿಂತ ಮುಂಚೆನೇ ಎಲ್ಲ ಗೊತ್ತಾಯ್ತಲ್ಲ. ಬದುಕಿದ್ಲು ನಮ್ಮ ಸುಂದರಿ. ಅಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಎಲ್ಲ ಗೊತ್ತಿದ್ದು ಮದುವೆ ಮಾಡೋದಕ್ಕೆ ಮುಂದೆ ಬಂದಿದ್ರಲ್ಲ ಅವರು. ಊರಿನ ಹಿರಿಯರಾಗಿ ಇಂಥ ತಪ್ಪನ್ನು ಮಾಡ್ಬೋದಾ ಅವರು? ಹೇಳೋದಕ್ಕೆ ಪುರಾಣ, ತಿನ್ನೋದಕ್ಕೆ ಬದನೆಕಾಯಿ ಅನ್ನೋ ನ್ಯಾಯ ಅವ್ರದ್ದು. ನಂಗೇನೋ ಅನುಮಾನ ಭಾವ, ಅವ್ರ ಮಗಂಗೆ ಏನೋ ಕಾಯಿಲೆ ಇರಬೇಕು, ಸಾಯೋವಂಥದ್ದು. ಅದಕ್ಕೆ ಅದನ್ನು ಮುಚ್ಚಿಟ್ಟು ಉತ್ಸವದೊಳಗೆ ಸುಂದರಿ ಮದುವೆ ಮಾಡದೇ ಇದ್ರೆ ನಿಮ್ಮನೇಲಿ ಹಿರೀಕ್ರು ಸಾವಾಗುತ್ತೆ ಅಂತ ಮದುವೆ ಮಾಡೋದಕ್ಕೆ ನೋಡಿದ್ದಾರೆ. ಅಯ್ಯೋ ಬಿಡಿ ಬಾವ, ನಮ್ಮ ಸುಂದರಿಗೇನು, ಅವ್ರಿಗಿಂತ ದೊಡ್ಡ ಮನುಷ್ಯ ಮನೆ ಗಂಡು ಸಿಗುತ್ತೆ, 100 ಕಾಲ ಸುಖವಾಗಿರ್ತಾಳೆ. ಯಾಕೆ ಅಳ್ತಾ ಇದ್ದೀರಾ ಭಾವ? ಒಳ್ಳೇದಾಗಿದ್ರು ನಿಮ್ಗೆ ಯಾಕೆ ದುಃಖ? ಸಾವು ನಮ್ಮನೆ ಹಿರೀಕರದಲ್ಲ, ಸಚ್ಚಿದಾನಂದಂದು ಅಲ್ಲ. ಸಾವು ನಮ್ಮ ಸುಂದರಿದು. ನಮ್ಮ ಸುಂದರಿದು. ಏನ್ ಮಾತಾಡ್ತಾ ಇದ್ದೀರಿ ಭಾವ ನೀವು? ನಮ್ಮ ಸುಂದರಿ ಆಯಸ್ಸು ಇನ್ನು ಕೇವಲ 46 ದಿವಸ ಮಾತ್ರ. ಅವಳು ಬದುಕಿ 21 ವರ್ಷಕ್ಕೆ ಮುಕ್ತಾಯ.
ಇದ್ದೀರಾ ನಂಗೆ ಅರ್ಥನೇ ಆಗ್ತಿಲ್ಲ. ಸುಂದರಿ ಜಾತಕದ ಪ್ರಕಾರ ಅವಳ ಆಯಸ್ಸು ಕೇವಲ 21 ವರ್ಷಗಳು. ಮೃತ್ಯುಂಜಯನ ಬದುಕಾಗೋಯ್ತು ಸುಂದರಿದು. ಮೃತ್ಯುಂಜಯನ್ಗಾದ್ರೂ ಶಿವ ಕಾಪಾಡ್ದ. ನನ್ನ ಸುಂದರಿನ ಯಾವ ದೇವರು ಕಾಪಾಡಲ್ವಂತೆ. ಅವಳು ಸಾವೇ ದೈವ ನಿರ್ಣಯ ಅಂತೆ.